ಕನ್ನಡ PMC ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಗಗನ. ನಾನು 10th ಕ್ಲಾಸ್ ಓದ್ತಾ ಇದ್ದೇನೆ. ಮೊದಲನೇದಾಗಿ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿ ಅವರಿಗೆ ನನ್ನ ನಮಸ್ಕಾರಗಳು ಹಾಗೂ ಸ್ವರ್ಣಮಾಲಾ ಪತ್ರಿ ಮೇಡಮ್ಗೂ ನನ್ನ ನಮಸ್ಕಾರಗಳು. ನನ್ನ ತಂದೆ ಹೆಸರು ಹನುಮಂತಪ್ಪ, ನನ್ನ ತಾಯಿ ಹೆಸರು ಭುವನೇಶ್ವರಿ. ನಾನು ಬಳ್ಳಾರಿಯಿಂದ ಬಂದಿದ್ದೇನೆ. ನನ್ನ ಅನುಭವಗಳನ್ನು ಹೇಳ್ಕೊಳಕ್ಕೆ ಬಂದಿದ್ದೇನೆ ಇಲ್ಲಿ. ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು 2011 ಮೆಡಿಟೇಷನ್ ಮಾಡೋದು ಸ್ಟಾರ್ಟ್ ಮಾಡಿದ್ದು. ಅದು ನಮ್ಮ ತಂದೆಯವರಿಂದ ನಾನು ಫಸ್ಟ್ ಮೆಡಿಟೇಷನ್ ಸ್ಟಾರ್ಟ್ ಮಾಡಿದ್ದು. ಫಸ್ಟ್ ನಾನು ಮಾಡ್ತಾ ಇದ್ದಿಲ್ಲ ಸರಿಯಾಗೆ. ನಮ್ಮಪ್ಪ ಹೇಳ್ತಾಯಿದ್ರು ಧ್ಯಾನ ಮಾಡಿರಿ ಅಂತ. ಬಟ್ ನಾನು ಕೇಳ್ತಾ ಇದ್ದಿಲ್ಲ. ಮನೆಯಲ್ಲಿ ಎಲ್ಲ ಮಂಡಲ ಧ್ಯಾನ ಮಾಡ್ತಾಯಿದ್ರು. ಸೊ ನಾವು ಮೆಡಿಟೇಷನ್ಗಂತ ಕೂಡ್ತಾಯಿದ್ವಿ. ಯಾರಾದರೂ ಮಾಸ್ಟರ್ಸ್ ಬಂದರೆ ಕಣ್ಣು ಮುಚ್ತಾಯಿದ್ವಿ, ಆಮೇಲೆ ಕಣ್ಣು ತೆಗೆದು ಎದ್ದು ಹೋಗ್ಬಿಡ್ತಿದ್ವಿ. ಸೊ ಸರಿಯಾಗಿ ಮಾಡ್ತಾ ಇದ್ದಿಲ್ಲ ಮೆಡಿಟೇಷನ್. ಆದಮೇಲೆ ನಾವು ಅವರು ದೊಡ್ಡ ಮಾಸ್ಟರ್ಸ್ ಎಲ್ಲ ಬಂದು ಕ್ಲಾಸ್ ಹೇಳ್ತಾಯಿದ್ರು. ಸೊ ನಾನು ಅವ್ರ ಕ್ಲಾಸ್ನ ಕೇಳ್ತಾ ನನಗೂ ಏನೋ ಮಾಡಬೇಕು, ಹೇಗಿದೆ ನೋಡಬೇಕು ಅಂಥೇಳಿ ಅನ್ನಿಸ್ತು. ಸೊ ನಾನು ಸ್ಟಾರ್ಟ್ ಮಾಡಿದಾಗೆಲ್ಲ ಏನೋ ಒಂಥರ ಫೀಲ್ ಆಗ್ತಾಯಿತ್ತು. ಫುಲ್ ಕಾಮ್ ಅನಿಸ್ತಾಯಿತ್ತು. ಹಾಗೆ ಮೆಮೊರಿ ಪವರ್ ಹೆಚ್ಚು ಮಾಡ್ತಾಯಿತ್ತು. ನೆಕ್ಸ್ಟ್ ಯಾವಾಗಲೂ ನಮ್ಮಪ್ಪ ಮೆಡಿಟೇಷನ್ಗಂತ ಅಲ್ಲಿ ಇಲ್ಲಿ ಅಂತ ಎಲ್ಲ ಕರ್ಕೊಂಡು ಹೋಗ್ತಾಯಿದ್ರು. ಬಟ್ ಎಕ್ಸಾಮ್ಸ್ ಟೈಮಲ್ಲೂ ಕರ್ಕೊಂಡು ಹೋಗ್ತಾಯಿದ್ರು. ನಾವು ಹೇಳ್ತಾಯಿದ್ವಿ ಇಲ್ಲ ಎಕ್ಸಾಮ್ಸ್ ಇದೆ, ನಾನು ಬರಲ್ಲ ಅಂತ ಹೇಳ್ತಾಯಿದ್ದೆ. ಬಟ್ ನಮ್ಮ ಅಪ್ಪ ಹೇಳ್ತಾಯಿದ್ರು ಇಲ್ಲ ಏನೂ ಆಗಲ್ಲ, ಬರ್ರಿ, ನಾನು ಮೆಡಿಟೇಷನ್ ಮಾಡಿರಿ ಸಾಕು ಅಂತ. ನಾವು ಓಕೆ ಅಂತೇಳಿ ನಾವು ಮೆಡಿಟೇಷನ್ಗಂತ ಹೋಗ್ಬಿಡ್ತಿದ್ವಿ. ಮೆಡಿಟೇಷನ್ ಮಾಡಿದ್ವಿ. ಎಕ್ಸಾಮ್ಸ್ ಬಂತು. ಎಕ್ಸಾಮ್ಸಲ್ಲಿ ಏನು ಸರಿಗೆ ಓದಿದ್ದಿಲ್ಲ. ಲಾಸ್ಟ್ ಮೂಮೆಂಟಲ್ಲಿ ಓದಿದ್ದು. ನಾವು ಹೇಗೆ ಬರಿತೀವೇನೋ ಅಂಥೇಳಿ ಎಕ್ಸಾಮ್ಸ್ ಬರೆದ್ವಿ. ನೆಕ್ಸ್ಟ್ ರಿಸಲ್ಟ್ ಟೈಮು ಫುಲ್ ಭಯ ಆಯಿತು. ಹೇಗೆ ಬರುತ್ತೋ ಏನೋ, ಎಕ್ಸಾಮ್ಸ್ ಹೇಗೆ ಮಾಡಿದ್ದೀನಿ ಏನೋ ಅಂತ. ಆದಮೇಲೆ ರಿಸಲ್ಟ್ ನೋಡಿದರೆ ಎಲ್ಲ ಹೈ ಬಂದಿದೆ, ಫಸ್ಟ್ ಕ್ಲಾಸಲ್ಲಿ ಬಂದಿದೆ. ನಾನು ಶಾಕ್ ಆದೆ. ಹೇಗೆ ಸಾಧ್ಯ, ನಾನು ಸರಿಗೆ ಓದಿದ್ದಿಲ್ಲ, ಅಲ್ಲಿ ಇಲ್ಲಿ ಅಂತ ತಿರುಗಾಡಿದ್ದೆ, ಹೇಗೆ ಬಂತು ಅಂತಂದರೆ ನಮ್ಮ ಅಪ್ಪ ಹೇಳಿದರು ಅದಕ್ಕೆ ಹೇಳೋದು ಮೆಡಿಟೇಷನ್ ಮಾಡಿರಿ ಅಂತ. ನನಗೆ ಆವಾಗಿಂದ ಎಕ್ಸ್ಪೀರಿಯನ್ಸ್ ಆಯಿತು. ಆವಾಗಿಂದ ನಾನು ಕಂಟಿನ್ಯೂಸ್ ಡೈಲಿ 1.5 hour ಮೆಡಿಟೇಷನ್ ಮಾಡ್ತಾಯಿದ್ದೀನಿ. ಆವಾಗಿಂದ ನನಗೆ ಭಾಳ ಎಕ್ಸ್ಪೀರಿಯನ್ಸ್ ಆಗ್ತಾಯಿತ್ತು. ನನ್ನ ಸ್ಟಡೀಸಲ್ಲಿ ಮುಂದೆ ಬಂದೆ, ಬೇರೆ ಆ್ಯಕ್ಟಿವಿಟೀಸಲ್ಲೂ ಮುಂದೆ ಬಂದೆ, ಎಲ್ಲದರಲ್ಲೂ ಚೆನ್ನಾಗಾಯಿತು. ಬೇರೆ ಆ್ಯಕ್ಟಿವಿಟೀಸ್ ನಾನು ಡ್ಯಾನ್ಸ್ ಕಲಿತೀನಿ, ಭರತನಾಟ್ಯಂ ಹಾಗೂ ವೆಸ್ಟರ್ನ್. ನನಗೆ ಸ್ಟೇಜ್ ಫಿಯರ್ ಇತ್ತು, ಭಾಳ ಸ್ಟೇಜ್ ಫಿಯರ್ ಇತ್ತು. ನಾನು ಇಲ್ಲ ಪ್ರೋಗ್ರಾಮ್ ಮಾಡಲ್ಲ, ಇಲ್ಲ ನಾನು ಮಾಡಲ್ಲ ಅಂತ ಹೇಳ್ತಾಯಿದ್ದೆ. ನಮ್ಮಪ್ಪ ಅದು ಪ್ರೋಗ್ರಾಮ್ಗಿಂತ ಮುಂಚೆ ಒಂದು 10 minutes ಧ್ಯಾನಕ್ಕೆ ಕುಂದಿರಿಸಿ ಅಲ್ಲಿ ಸ್ಟೇಜ್ ಮೇಲೆ ಹೋಗಿ ಮಾಡಿದ್ಮೇಲೆ ಅಸಲು ಫಿಯರೇ ಇರ್ತಾಯಿದ್ದಿಲ್ಲ. ಅದೂ ಕಡಿಮೆ ಆಯಿತು ನನಗೀಗ. ಅಸಲು ಸ್ಟೇಜ್ ಫಿಯರ್ ಇಲ್ಲ, ಏನೂ ಇಲ್ಲ. ಸೊ ಎಲ್ಲ ಆರಾಮಾಗಿದೆ. ಹೆಲ್ತನ್ನೂ ಕಾಪಾಡ್ಕೋಬೋದು ಮೆಡಿಟೇಷನಿಂದ. ನನಗೆ ಮೆಡಿಟೇಷನ್ ಹೇಳ್ಕೊಟ್ಟಿದ್ದು ನಮ್ಮ ಅಪ್ಪ ಮತ್ತು ನಮ್ಮಮ್ಮಗೆ ಥ್ಯಾಂಕ್ಸ್ ಹೇಳ್ತೀನಿ. ಅವರಿಂದನೇ ನಾನು ಇಲ್ಲಿ ಇರೋದು. ನಾನು ಮೆಡಿಟೇಷನ್ ನನಗೆ ಎಕ್ಸ್ಪೀರಿಯನ್ಸ್ ಆದಮೇಲೆ ನಾನು ನನ್ನ ಫ್ರೆಂಡ್ಸ್ಗೆ ಹೇಳ್ತಾ ಬಂದೆ ಮೆಡಿಟೇಷನ್ ಮಾಡಿರಿ ನೀವೂ, ಹೀಗಿದೆ ಚೆನ್ನಾಗಿದೆ ಅಂತ. ಸೊ ಅವರು ಇವಳೇನೋ ಹೇಳ್ತಾಳೆ, ಏನು ಕೇಳೋದು ಅಂತೇಳಿ ಸುಮ್ಮನೆ ಆಗ್ತಾಯಿದ್ರು. ಬಟ್ ನಾನು ಫೋರ್ಸ್ ಮಾಡಿ ಅವ್ರನ್ನ ಕೂಡಿಸ್ತಾ ಇದ್ದೆ. ಅವರು ಮೆಡಿಟೇಷನ್ ಅವರೂ ಮಾಡಿದರು. ಅವರಿಗೂ ಫೀಲ್ ಆಯ್ತದು ಎಲ್ಲ, ಮೀನ್ಸ್ ಕಾಮ್ ಆಗೋದು ಅವರಿಗೂ ಚೆನ್ನಾಗಿ ಅನಿಸ್ತು. ಸೊ ಅವರು ಆವಾಗಿಂದನೂ ಸ್ಟಾರ್ಟ್ ಮಾಡಿದರು. ಅವರು ಅವ್ರ ಮನೇಲಿ ಅವ್ರ ಅಪ್ಪ ಅಮ್ಮಗೂ ಕಲಿಸ್ಕೊಟ್ಟಿದ್ದಾರೆ. ಹಾಗೆ ಎಲ್ಲ ನಾನು ಪ್ರಚಾರ ಮಾಡ್ತೀನಿ ಮೆಡಿಟೇಷನ್ ಬಗ್ಗೆ. ಮತ್ತು ಮೆಡಿಟೇಷನ್ಗಾಗಿ ಎವ್ರಿ ಇಯರ್ ಮೇ ಅಲ್ಲಿ ಬ್ಯಾಂಗ್ಳೂರ್ಗೆ ಹೋಗ್ತೀವಿ ಆ್ಯಂಡ್ ಡಿಸೆಂಬರಲ್ಲಿ ಹೈದ್ರಾಬಾದ್ ಬರ್ತೀವಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಮಗಂತೂ ಕಾಯ್ತಾ ಇರ್ತೀವಿ ಯಾವಾಗ ಮೇ ಬರುತ್ತೆ,
ಯಾವಾಗ ಡಿಸೆಂಬರ್ ಮಂತ್ ಬರುತ್ತೆ, ಯಾವಾಗ ನಾವು ಹೈದ್ರಾಬಾದ್ ಹೋಗ್ತೀವಿ, ಬೆಂಗಳೂರಿಗೆ ಹೋಗ್ತೀವಿ, ಪಿರಮಿಡ್ಗೆ ಯಾವಾಗ ಹೋಗ್ತೀವಿ ಅಂತ ಅನಿಸ್ತಾ ಇರುತ್ತೆ. ಯಾಕಂದರೆ ನಾವು ಅಲ್ಲಿಗೆ ಹೋದರೆ ಫುಲ್ ಖುಷಿ ಆಗುತ್ತೆ, ಒಂಥರ ಏನೋ ಟ್ರಿಪ್ಪಿಗೆ ಬಂದಾಗ ಆಗುತ್ತೆ. ಮೆಡಿಟೇಷನಲ್ಲಿ ಫ್ರೆಂಡ್ಸ್ನೂ ಭಾಳ ಸಿಗ್ತಾರೆ. ಮೆಡಿಟೇಷನಿಂದ ಭಾಳ ಯೂಸ್ಫುಲ್ ಇದೆ. ಬ್ಯಾಂಗ್ಳೂರು ಮತ್ತು ಹೈದ್ರಾಬಾದಿಗೆ ಬಂದರೆ ಚಿಲ್ಡ್ರನ್ಸ್ಗೋಸ್ಕರ ಬಾಲ ವಿಕಾಸ್ ಅಂತ ಇಡ್ತಾರೆ. ಅಲ್ಲಿ ಡೈಲಿ ಮೀನ್ಸ್ ಅಪ್ಪ ಅಮ್ಮ ಅವ್ರ ಪಾಡಿಗೆ ಅವ್ರು ಧ್ಯಾನ ಮಾಡ್ತಿದ್ರು. ನಮ್ಮನ್ನೆಲ್ಲ ಬಾಲ ವಿಕಾಸ್ಗೆಲ್ಲ ಬಿಟ್ಟು ಹೋಗ್ಬಿಡ್ತಿದ್ರು. ನಾವು ಬಾಲ ವಿಕಾಸಲ್ಲಿ ಮಾಸ್ಟರ್ಸ್ ಇರ್ತಾರಲ್ಲ, ಅವರು ಹೇಳ್ಕೊಡ್ತಾಯಿದ್ರು ಧ್ಯಾನ ಹಿಂಗೆ ಮಾಡೋದು, ಹಾಗೂ ಆಟ ಆಡಿಸ್ತಾಯಿದ್ರು, ಫಿಲಿಮ್ ತೋರಿಸ್ತಾಯಿದ್ರು. ಅವರು ಡೈಲಿ ನಮ್ಮನ್ನು ನೋಡ್ಕೊತಾ ಇದ್ದರು. ಮಾರ್ನಿಂಗ್ ನಮ್ಮ ಪೇರೆಂಟ್ಸ್ ಬಿಟ್ಟೋದ್ರೆ ಮತ್ತೆ ಈವ್ನಿಂಗ್ ಬಂದು ಕರ್ಕೊಂಡು ಹೋಗ್ತಾಯಿದ್ರು. ಊಟಕ್ಕೆ ಎಲ್ಲ ಚೆನ್ನಾಗಿತ್ತು. ಮತ್ತು ನೈಟೆಲ್ಲ ಪ್ರೋಗ್ರಾಮ್ಸ್ ಇರುತ್ತೆ, ಎಲ್ಲ ಚೆನ್ನಾಗಿ ನಡೆಯುತ್ತೆ. ಸೊ ನನಗೆ ಭಾಳ ಇಷ್ಟ ಈ ಥರ ಒಂದು ಮೆಡಿಟೇಷನ್. ಎಲ್ಲರೂ ಧ್ಯಾನ ಮಾಡಿ, ನಿಮಗೆ ಭಾಳ ಯೂಸ್ಫುಲ್ ಆಗುತ್ತೆ. ಹೆಲ್ತ್ನೂ ಚೆನ್ನಾಗಿರುತ್ತೆ, ಆಮೇಲೆ ಎಜುಕೇಷನ್ನು ಚೆನ್ನಾಗಿ ಯೂಸ್ ಆಗುತ್ತೆ ಎಜುಕೇಷನ್ಗೆ, ಹಾಗೂ ಫೈನಾನ್ಷಿಯಲ್ಗೂ ಯೂಸ್ ಆಗುತ್ತೆ, ಎಲ್ಲದಕ್ಕೂ ಯೂಸ್ ಆಗುತ್ತೆ. ಸೊ ಎಲ್ಲರೂ ಧ್ಯಾನ ಮಾಡಿರಿ ಅಂತ ಹೇಳ್ತಾ ಇದ್ದೀನಿ. ನನಗೆ ಈ ಅವಕಾಶ ಕೊಟ್ಟಂಥ PMC ಕನ್ನಡ ಚಾನಲ್ಗೆ ನಾನು ಥ್ಯಾಂಕ್ ಯು ಹೇಳ್ತೀನಿ. ಥ್ಯಾಂಕ್ ಯು ಆಲ್. ಆ್ಯಂಡ್ ಪ್ಲೀಸ್ PMC ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.